ಕುಮಾರಸ್ವಾಮಿ ಅವರು ಕಳಿಸ್ಬೋದ? ಕುಮಾರಸ್ವಾಮಿ ಅವರು ಮನಸ್ಸೇ ಮಾಡಿರಲಿಲ್ಲ ಅಂದ್ರೆ ಈ ವಿಷಯ ಜೀವಂತವಾಗಿ ಇರ್ತಿರ್ಲಿಲ್ವಲ್ಲ. ಕುಮಾರಸ್ವಾಮಿ ಅವರು ದೇವೇಗೌಡರು ಮಾತು ಕೇಳಿ ಕ್ಯಾಬಿನೆಟ್ ಅಪ್ರೂವಲ್ ಮಾಡಿಸುವ ಅದೆಷ್ಟೊತ್ತು ಅವ್ರಿಗೆ, ನೆಕ್ಸ್ಟ್ ಗುರುವಾರ ಕ್ಯಾಬಿನೆಟ್ ಗಿಡಪ್ಪ ಅಂದ್ರೆ ಮುಖ್ಯಮಂತ್ರಿಗೆ ಎಷ್ಟೊತ್ರಿ ಸೆಕೆಂಡ್ಸ್. ಅವ್ರಿಗೆ ಅದು ಗೊತ್ತಿಲ್ಲ, ನಾವ್ಯಾರೋ ಹೋಗೋದ್ರೆ ಹೇಳಿಲ್ಲ ಇದನ್ನ ಕ್ಯಾಬಿನೆಟ್ ಅಪ್ರೂವಲ್ ಮಾಡಿ ಕಳಿಸ್ಬೇಕು ಸ್ವಾಮಿ, ನಾಳೆ ಅಬ್ಜೆಕ್ಷನ್ ವಾಪಸ್ ಬರುತ್ತೆ ಹೇಳಿಲ್ಲ. ನಾವು ಹೇಳಿದ್ರೆ ಅವ್ರೇನಾದ್ರು ಹಂಗ ಬಿಡ್ತಾ ಇದ್ರೇನ್ರಿ? ಸಾಧ್ಯವೇ ಇಲ್ಲ, ಸಾಧ್ಯವೇ ಇಲ್ಲ. ಇಲ್ಲೋ ಬಿ ಎಲ್ ಗೌಡ್ರಿಗೆ ರಾಜೀನಾಮೆ ಕೊಡಿ ಅಂತ ಕೇಳ್ತಾರೆ, ಫಸ್ಟ್ ನನ್ ರಾಜೀನಾಮೆ ತಗೋ ಆಮೇಲೆ ಬಿ ಎಲ್ ಗೌಡ್ರು ಕೇಳು ಅಂತ ಹೇಳಂತ ಮನುಷ್ಯ. ಎಲ್ಲೋ ಗುಲ್ಬರ್ಗ ಬಿಜಾಪುರದಲ್ಲಿ ನೀರಾವರಿ ಇಲ್ಲ, ನಾವು ನೀರಿಗೆ ದುಡ್ಡು ಕೊಡ್ಲಿಲ್ಲ ಅಂತ ರಾಜೀನಾಮೆ ಬಿಸಾಕ್ತಂತ ದೇವೇಗೌಡರು ಒಕ್ಕಲಿಗರ ಬಹಳ ದೊಡ್ಡ ಅಂಗವಾಗಿರುವಂತ, ಒಕ್ಕಲಿಗರ ಹೃದಯವಾಗಿರುವಂತ ಮುಂಚಿಟಿಗರನ್ನು OBC ಸೇರಿಸೋದ್ರಲ್ಲಿ ಇಲ್ಲಾದ್ರೂ ಇಂಜರಿ ತರ ನೀವು ಎಂತ ಮಾತು. ಅದರಿಂದ ಶಿವಕುಮಾರ್ ಆಗಲಿ ದೇವೇಗೌಡರಾಗಲಿ ಯಾರು ಕೂಡ ಈ ವಿಷಯದಲ್ಲಿ ಹಿಂದೆ ಇಲ್ಲ. ಶಿವಕುಮಾರ್ ಯಾಕೆ ಸಿದ್ದರಾಮಯ್ಯ ಅವರಿಗೆ ಕನ್ವಿನ್ಸ್ ಮಾಡಿ ಇಲ್ಲ ಇದನ್ನ ನೀವು ಕ್ಯಾಬಿನೆಟ್ ಸೀಟ್ ಅಪ್ರೂವಲ್ ಮಾಡ್ಕೊಡಿ ಅಂತ ಹೇಳಿದ್ರು ಅಲ್ವಾ? ಯಾಕೆ ನಮ್ದು ಅಂತ ಅಲ್ವಾ? ಅದರಿಂದ ಇವೆಲ್ಲರೂ ವಿಶಾಲವಾಗಿರಿ, ವಿಶಾಲವಾಗಿ ಹೋಗಿ ನಾವು ಕುಂಚೊಕ್ಕಲು ಕುಂಚಿಟಿಗ ಆಮೇಲೆ ಮೂಲ ಯಾವುದು ಪ್ರಕಾರ? ನಮ್ಮ ಜಾತಿ ಯಾವ್ದು ಮೂಲ? ಬ್ರಷ್ ಅಲ್ಲಪ್ಪ, ಬ್ರಷ್ ಅಲ್ಲ, ನೇಗಿಲು. ಪ್ರಕಾಶ್ ಅದನ್ನು ಚೆನ್ನಾಗಿ ತಿಳ್ಕೊಂಡಿದೆ. ಪ್ರಕಾಶಿಗೆ ಸ್ಪಷ್ಟತೆ ಇದೆ, ಒಂದೊಂದ್ಸರಿ ಅಸ್ಪಷ್ಟವಾದ. ಸತ್ಯನಾರಾಯಣ ಮಾಡ್ ಧೀಮಂತ ರಾತ್ರಿ 2 ಗಂಟೆ ನಾನು ಒಂದ್ಸರಿ ಫೋನ್ ಮಾಡಿದೆ ಆ ಮನುಷ್ಯನಿಗೆ, ಸತ್ಯನಾರಾಯಣ ಅವ್ರು ಏನು ಮಲಗ್ಬಿಟ್ಟಿದ್ರೆ ಅಂದ್ರೆ, ನೀವು ಹೇಳಿ ಸ್ವಾಮೀಜಿ ಏನು ಇಷ್ಟೊತ್ತಿಗೆ ಫೋನ್ ಮಾಡಿದ್ದೀರಾ? ಬಹಳ ಹೊರಟು, ಹೃದಯ ಬಹಳ ಅಂಬುದು. ನಾನು ಹೇಳಿದ್ರೆ ಹಿಂಗ ಆಗ್ಬಿಟ್ಟಿದ್ದೀರಿ, ಹಿಂಗೇನ್ ಮಾಡ್ಬೇಕ್ರಿ, ಏನ್ ಮಾಡ್ತೀರಾ, ಹಿಂಗ ಹೇಳಿ ಸಾಕು ಅಂತ. ನಾನು ಅವ್ರು ಹೇಳಿದ ಮಾತು 2 ಹೇಳಿದ್ದು. ಅವತ್ತು ನನ್ನ ಮುಂದೆ ಜಿಲ್ಲಾಡಳಿತ ಇತ್ತು, ಇಡೀ ಸರ್ಕಾರ ನಡೆದು, ಇಡೀ ಸರ್ಕಾರ ಒಂದಾದ್ರೂ ಅವ್ರು ಮಾಡೋವಂಥ ಕೆಲಸ ಮಾಡ್ಲಿಕ್ಕೆ ಆಗಲಿಲ್ಲ. ದಟ್ ಈಸ್ ಸತ್ಯನಾರಾಯಣ. ಜನಾಂಗದ ಯಾವ್ದಾದ್ರು ವಿಷಯ ಬಂದಾಗ ಆ ಮನುಷ್ಯ ಎಲ್ಲೂ ತೋರಿಸ್ಕೊಳ್ತಿರ್ಲಿಲ್ಲ, ಆದ್ರೆ ಹೃದಯದಲ್ಲಿ ಅಪಾರವಾದ ಅಭಿಮಾನ. ಅದೇ ತರ ನಮ್ಮ ಜಯಚಂದ್ರ ಅವರು, ಅವ್ರ TC ಏನಿದೆ ಗೊತ್ತೇ? ಮೂಡಿಗೆರೆಯವರ TC ಏನಿದೆ ಗೊತ್ತೇ? ಒಕ್ಕಲಿಗ ಅಂತ. ಸತ್ಯನಾರಾಯಣ ಅವರು ಕುಂಚಿಟಿಗ ಅಂತ. ಅದರಿಂದ ಯಾರು ಆತಂಕಕ್ಕೊಳಗಾಗಬೇಡಿ. ಜಯಚಂದ್ರ ಅವರು ಕೂಡ ಬಹಳ ಇದರಲ್ಲಿ ತುಂಬಾ ಅಧ್ಯಯನ ಮಾಡುವಂತ ವ್ಯಕ್ತಿ ಯಾರಾದ್ರೂ ಇದ್ರೆ ಜಯಚಂದ್ರ. ಆತನಿಗೆಲ್ಲ ವಿಷಯ ಕೂಡ ಗೊತ್ತು. ನೋಡಿ, ಜನಾಂಗದ ವಿಷಯ ಬಂದಾಗ ಎಲ್ಲರೂ ಒಂದಾಗಬೇಕು ಅನ್ನೋದಕ್ಕೆ ಬಹಳಷ್ಟು ಜನ, ಈ ರಾಜಣ್ಣ ನೋಡಿ ಅದನ್ನ ಹೇಳಿಲ್ಲ ಜೋರಾಗಿ ನೀನು, ನನ್ ಕಿವಿಲೋ ಹೇಳೋದೆ. ಈ ಸತ್ಯಪ್ರಕಾಶ್ ಮತ್ತೆ ರಾಜಣ್ಣ, ಹೌದು, ಜಯಚಂದ್ರ ಅವರು ಮಂತ್ರಿಗಳಾಗಬೇಕು ಅದು ಅಂತ ಅಂದ್ರೆ ಜನಾಂಗ ನಾವೆಲ್ಲ ಒಂದು ಪಕ್ಷ ಯಾವ್ದಾದ್ರು ಇರಲಿ. ಶಿವಕುಮಾರು ಈ ವಿಷಯದಲ್ಲಿ ಆಸಕ್ತರಾಗಿದ್ದಾರೆ. ನಾವು ಜಯಚಂದ್ರ ಅವರಿಗೆ ಅನ್ಯಾಯ ಮಾಡಿಕೊಳ್ಳಿ, ನ್ಯಾಯ ಕೊಡಬೇಕು ಅನ್ನುವಂಥ ಮನಸ್ಸು ಅವ್ರದ್ದಿದೆ. ನಾನು 3-4 ಸರಿ ಅವ್ರ ಹತ್ರ ಚರ್ಚೆ ಮಾಡಿದಾಗಲೂ ಕೂಡ, 3-4 ಸರಿ ಚರ್ಚೆ ಮಾಡಿದಾಗಲೂ ಕೂಡ, ಕಂಟಿನ್ಯೂ ಮಾಡೋಣ, 3-4 ಸರಿ ಚರ್ಚೆ ಮಾಡಿದಾಗಲೂ ಕೂಡ ಶಿವಕುಮಾರ್ ಪಾಸಿಟಿವ್ ಆಗಿ ಸ್ಪಂದಿಸಿದ್ದಾರೆ. ನೋಡೋಣ ಅದೆಷ್ಟು ಮಟ್ಟಿಗೆ ಆಗ್ತದೆ ಅಂತೇಳಿ. ಅದ್ರ ಒಂದು, ಸರ್ಕಾರದಲ್ಲಿ ಯುವಕರು ಬೇಕು, ಯುವಕರ ಜೊತೆಗೆ ಅನುಭವ ಇರುವಂಥವರು ಬೇಕು. ಜಯಚಂದ್ರ ಎಲ್ಲ ವಿಷಯಗಳಲ್ಲೂ ಕೂಡ ಅತ್ಯಂತ ನಾಲೆಡ್ಜಬಲ್ ಮತ್ತು ತುಂಬ ಅನುಭವವುಳ್ಳಂಥ ವ್ಯಕ್ತಿ. ಅದರಿಂದ ಅವರ ಅನುಭವವನ್ನು ಮತ್ತು ಅವರ ಬುದ್ಧಿಮತ್ತೆಯನ್ನು ಎರಡನ್ನೂ ಕೂಡ ಸರ್ಕಾರ ಪರಿಗಣಿಸಬೇಕು. ಅದು ಆದಷ್ಟು ಬೇಗ ಆಗಲಿ. ಮೊನ್ನೆ ಅರಮನೆ ಮೈದಾನದಲ್ಲಿ ಶಿವಕುಮಾರ್ ಅವರು ಸಿಕ್ಕಾಗಲೂ ಕೂಡ
ಇದನ್ನ ನಾನು ಒತ್ತಿ ಕೇಳಿದಾಗ ಅವರು ನಾನು ಎಲ್ಲ ರೀತಿಯ ಎಕ್ಸಸೈಸ್ ಈ ವಿಷಯದಲ್ಲಿ ಎಲ್ಲ ರೀತಿಯ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ದೇನೆ. ಇದು ಜಯಚಂದ್ರ ಅವ್ರಿಗೂ ಕೂಡ ಗೊತ್ತು. ನೋಡೋಣ ಬುದ್ಧಿ, ನಾನು ಹೈಕಮಾಂಡ್ ಜೊತೆಗೆ ತೀವ್ರತರವಾದ ಒತ್ತಡ ಹಾಕ್ತೀನಿ, ನಿಮ್ಮೆಲ್ಲರ ಒತ್ತಾಸೆಯನ್ನ ಅಲ್ಲಿ ಹೇಳ್ತೀನಿ, ಅವ್ರನ್ನ ಮಂತ್ರಿ ಮಾಡುವಂತ ನಿಟ್ಟಲ್ಲಿ ಸಂಪೂರ್ಣ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಾದಂತ ಶಿವಕುಮಾರ್ ಅವರು ಹೇಳಿದ್ದಾರೆ. ಅದಾಗಲಿ ಏನ್ ರಾಜಣ್ಣ ನೋಡಿ, ನಾನು ಸತ್ಯಪ್ರಕಾಶ್ ನೋಡಿ ವಿರೋಧ ಪಕ್ಷದಲ್ಲಿ ಮಂತ್ರಿ ಮಾಡಿ ಅಂತ ಅಂದ್ರೆ ನಮ್ಮ ರೈಟ್ಸ್ ಹಿಂದೆ ಎಷ್ಟು ಜನ ಇದ್ರು, 6-7 ಜನ MLA-ಗಳು ಇರ್ತಿದ್ರು, 2 ಮಂತ್ರಿಗಳು ಇರ್ತಾ ಇದ್ರು, ಇವತ್ತು 2 MP-ಗಳು ಇರ್ತಾ ಇದ್ರು, ರಾಜ್ಯಸಭಾ ಮೆಂಬರ್ಗಳು ಇರ್ತಾ ಇದ್ರು, ಇವತ್ತು ಒಬ್ಬ MLA. ನೀವೆಲ್ಲ ಸ್ವಲ್ಪ ಏನಾದ್ರು ಯಾಮಾರದ್ರೆ ಅವ್ರನ್ನೂ ಕಳ್ಕೊಬೇಕಾಗುತ್ತೆ, ನೀವು ಅರ್ಥ ಮಾಡ್ಕೊಳ್ಬೇಕು. ಅದರಿಂದ ನೀವೆಲ್ಲರೂ ಕೂಡ ಬುದ್ಧಿವಂತರಾಗಬೇಕು, ನೀವೆಲ್ಲರೂ ಕೂಡ ಜಾಗೃತರಾಗಬೇಕು. ಇವೆಲ್ಲ ಒಂದು ಕಾರಣ, ಕೆಂಪೇಗೌಡರು ಜಯಂತಿ ಮಾಡೋದು ಇದೊಂದು ಕಾರಣ. ಯಾವುದಾದ್ರೂ ರೀತಿಯಲ್ಲಿ ಯುವಕರು ಮನೆಗೆ ಹೋಗಿ ಇನ್ವಿಟೇಷನ್ ಕೊಟ್ಟರು ನಾನು ಕೇಳಿದ್ದೀನಿ. ಅವ್ರಿಗಿರುವಂಥ ಜಾಗೃತಿ ನಮ್ಮಲ್ಲೂ ಕೂಡ ಬರಬೇಕಾಗ್ತದೆ. ಅದರಿಂದ ಆ ಜಾಗೃತಿ ಎಲ್ಲ ಕಾಲದಲ್ಲೂ ಕೂಡ ಸರಿಯಾದ ರೀತಿಯಲ್ಲಿ ಇರಲಿ ಅಂತ ಒಂದು ದಿಟ್ಟತನವನ್ನು ಎಲ್ಲರೂ ಪ್ರದರ್ಶನ ಮಾಡಿದ್ದೀರಾ. ಹಿರಿಯೂರಿನಲ್ಲಿ BL ಗೌಡರು, ಇಲ್ಲಿ ಮಾಲಿ ಮರಿಯಪ್ಪನವರಿಗೆ ಈ ಪರಿಸ್ಥಿತಿ ಏನಾಯಿತು. ಇದರಿಂದ ಮುಂದಿನ ದಿನಗಳಲ್ಲಿ 4-5 ಜನ MLA-ಗಳನ್ನಾದರೂ ನೀವು ಮಾಡ್ಕೊಳ್ಳುವಂಥ ನಿಟ್ಟಿನಲ್ಲಿ ಮೆಚುರಿಟಿ, ಪ್ರಬುದ್ಧತೆಯನ್ನ ನೀವು ಮೆರೆಯಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಕೆಂಪೇಗೌಡ ಜಯಂತಿ ಮೆರವಣಿಗೆ ಜಾಸ್ತಿ ಆಗೋದ್ರಿಂದ ಸಭೆ ಸ್ವಲ್ಪ ಅಸ್ತವ್ಯಸ್ತ ಆಯಿತು. ಮುಂದಿನ ಸರಿ ಮೆರವಣಿಗೆಯನ್ನು ಮೇನ್ ರೋಡ್ಗೆ ಸೀಮಿತ ಮಾಡಿ 1 ಗಂಟೆ ಮೆರವಣಿಗೆ ಮಾಡಿ ಸಭೆ ಕೂಡ ನೀವು ಆದ್ಯತೆ ಕೊಡಿ. ಮುಂದಿನ ದಿನಗಳಲ್ಲಿ ದಯಮಾಡಿ ನಮ್ಮ ಇಲ್ಲಿ ಚಿದಾನಂದ